ಹೆಲೋ ನಮಸ್ತೆ ಮಲ್ನಾಡ್ ಅಡುಗೆ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ದಾಸವಾಳ ಗಿಡ ಅಂತೂ ಇದ್ದೇ ಇರುತ್ತೆ. ದಾಸವಾಳ ಗಿಡದಲ್ಲಿ ಒಂದಲ್ಲ ಒಂದ್ಸಲನಾದ್ರೂ ಈ ಮೊಗ್ಗು ಉದುರುವಂತ ಸಮಸ್ಯೆ ಬಂದಿರುತ್ತೆ. ಯಾಕೆ ಈ ರೀತಿಯಾದಂತ ಸಮಸ್ಯೆ ಬರುತ್ತೆ ನಮ್ ದಾಸವಾಳ ಗಿಡದಲ್ಲಿ? ನಾವ್ ಏನ್ ತಪ್ಪು ಮಾಡ್ತಾ ಇದೀವಿ? ಅದನ್ನ ಸರಿ ಮಾಡ್ಕೊಂಡ್ರೆ ದಾಸವಾಳ ಗಿಡದಲ್ಲಿ ಮೊಗ್ಗು ಉದುರೋ ಸಮಸ್ಯೆ ಕಮ್ಮಿ ಆಗತ್ತಾ? ಎಲ್ಲದನ್ನ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಾನು ಇದೇ ರೀತಿಯಾದಂತ ಗಾರ್ಡನ್ ವಿಡಿಯೋಸ್ನ ಹಾಕ್ತಾ ಇರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡ್ರಿ. ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಗೆ ಏನೇ ಡೌಟ್ ಬಂದ್ರು ಕೂಡ ಕಮೆಂಟ್ ಮುಖಾಂತರ ಕೇಳ್ಬೋದು. ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹೈಪ್ ಆಪ್ಷನ್ ಇರುತ್ತೆ, ಅದನ್ನ ಕೂಡ ಪ್ರೆಸ್ ಮಾಡ್ರಿ. ಇದು ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ. ಬನ್ನಿ ಈಗ ದಾಸವಾಳ ಮೊಗ್ಗು ಯಾಕೆ ಉದುರುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ರೀಸನ್ ಬಂದ್ಬಿಟ್ಟು ಸನ್ಲೈಟ್ ಮ್ಯಾಕ್ಸಿಮಮ್ ಒಂದು 6 ರಿಂದ 8 ಗಂಟೆನಾದ್ರೂ ಸನ್ಲೈಟ್ ಅನ್ನೋದು ಬೇಕಾಗತ್ತೆ. ನೀವು ನಿಮ್ಮ ಗಿಡಕ್ಕೆ ಎಷ್ಟು ಸನ್ಲೈಟ್ ನ ಕೊಡ್ತಾ ಇದ್ದೀರಾ ಅಂತ ಒಂದ್ಸಲ ಚೆಕ್ ಮಾಡಿ ನೋಡ್ರಿ. ನೀವ್ ಈಗ ಇಟ್ಟಿರುವಂತ ಜಾಗದಲ್ಲಿ ಸನ್ಲೈಟ್ ಸರಿಯಾಗಿ ಬೀಳ್ತಾ ಇಲ್ಲ ಅಂತಂದ್ರೆ ಸನ್ಲೈಟ್ ಇರುವಂತ ಜಾಗಕ್ಕೆ ನಿಮ್ಮ ಪಾಟ್ ಗಳನ್ನ ಶಿಫ್ಟ್ ಮಾಡ್ಬೋದು. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಪಾಟ್ ಶಿಫ್ಟಿಂಗ್ ಮಾಡಿದಾಗ, ಇವಾಗ ನಾವು ಬಿಸಿಲು ಬೀಳ್ತಾ ಇಲ್ಲ ಅನ್ಕೊಂಡು ಅಲ್ಲಿಂದ ಬೇರೆ ಕಡೆ ಜಾಗಕ್ಕೆ ಒಯ್ದು ನಾವು ಪಾಟ್ ನ ಶಿಫ್ಟ್ ಮಾಡಿದಾಗ್ಲೂ ಕೂಡ ಸಡನ್ ಆಗಿ ಒಂದ್ಸಲ ಅದು ಶಾಕ್ ಆಗಿ ಎಲ್ಲೋ ಆಗಿ ಮೊಗ್ಗುಗಳು ಉದ್ರೋಗುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದ್ರೆ ನಾವ್ ಇವಾಗ ರೀಪಾಟಿಂಗ್ ಎಲ್ಲ ಮಾಡ್ತೀವಲ್ಲ, ಆ ಟೈಮ್ ನಲ್ಲೂ ಕೂಡ ಕೆಲವೊಮ್ಮೆ ಈ ರೀತಿ ಶಾಕ್ ಆಗುವಂತ ಚಾನ್ಸಸ್ ಇರುತ್ತೆ. ಥರ್ಡ್ ರೀಸನ್ ಬಂದ್ಬಿಟ್ಟು ಟೆಂಪರೇಚರ್ ಚೇಂಜಸ್ ನಲ್ಲಿ, ಅಂದ್ರೆ ಇವಾಗ ಚಳಿಗಾಲ ಮುಗ್ದಿದೆ, ಇವಾಗ ಬೇಸಿಗೆಗಾಲ ಶುರು ಆಗ್ತಾ ಇದೆ. ಈ ಬೇಸಿಗೆಗಾಲದಲ್ಲಂತೂ ಕಂಡಪಟ್ಟೆ ಬಿಸಿಲು. ಸಾಮಾನ್ಯವಾಗಿ ಈ ಮೊಗ್ಗುದ್ರದಂತೂ ಸರ್ವೇ ಸಾಮಾನ್ಯವಾಗಿ ನಾವು ದಾಸವಾಳ ಗಿಡದಲ್ಲಿ ನೋಡ್ತಾ ಇರ್ತೀವಿ. ಬೇಸಿಗೆ ಅಂತ ಅಷ್ಟೇ ಅಲ್ಲ, ಯಾವುದೇ ರೀತಿಯಾಗಿ ವೆದರ್ ಚೇಂಜಸ್ ಆಗ್ತಾ ಇದ್ರು ಕೂಡ, ಅಂದ್ರೆ ರೈನಿ ಸೀಸನ್ ಬರೋ ಮೊದ್ಲಿಗೆ ಅಥವಾ ಚಳಿಗಾಲ ಶುರು ಆಗುವಂತ ಮೊದ್ಲಿಗೆ ಅಥವಾ ಮುಗಿತಾ ಬರ್ತಾ ಇದೆಯಾ ಅನ್ನೋಂತ ಟೈಮ್ ನಲ್ಲಿ ಕೂಡ ನಮ್ ಗಿಡಗಳು ಶಾಕ್ ಆಗ್ತಾ ಇರ್ತವೆ. ಇದು ಕೂಡ ಒಂದು ರೀಸನ್ ಆಗಿರುತ್ತೆ. ಫೋರ್ತ್ ರೀಸನ್ ಬಂದ್ಬಿಟ್ಟು ಫರ್ಟಿಲೈಸರ್ ಇಂಬ್ಯಾಲೆನ್ಸ್. ಫರ್ಟಿಲೈಸರ್ ನ ನಾವು 15 ದಿನಕ್ಕೊಮ್ಮೆ ಕೊಡ್ತಾ ಇದೀವಿ ಅಂತ ತುಂಬಾ ಜನ ಅನ್ಕೊಬಹುದು. ಆದ್ರೆ 15 ದಿನ ಕೊಟ್ಟರು ಕೂಡ ನಾವು ಅದರಲ್ಲಿ ಇರುವಂತ ಕಂಟೆಂಟ್ ನ ನಾವು ಸರಿಯಾಗಿ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ನಾವು ಈ ಗಿಡಗಳಿಗೆ ನೈಟ್ರೋಜನ್ ಮಾತ್ರ ಇರುವಂತ ಫರ್ಟಿಲೈಸರ್ ನ ನಾವು ಗಿಡಗಳಿಗೆ ಕೊಡ್ತಾ ಇದೀವಿ ಅಂದ್ರೆ ಖಾಲಿ ಎಲೆಗಳು ಮಾತ್ರ ಬರ್ತಾ ಇರುತ್ತೆ. ಹೂಗಳು ಬಿಡ್ಬೇಕು ಅಂದ್ರೆ ಅದಕ್ಕೆ ಫಾಸ್ಫರಸ್ ಹಾಗೆ ಪೊಟ್ಯಾಷಿಯಂ ಅನ್ನೋದು ಬೇಕು. ನೈಟ್ರೋಜನ್ ಇರುವಂತಹ ನಾವು ಫರ್ಟಿಲೈಸರ್ ನ ಕೊಡ್ಬಾರ್ದಾ? ಖಂಡಿತವಾಗ್ಲು ನೈಟ್ರೋಜನ್, ಫಾಸ್ಫರಸ್ ಹಾಗೆ ಪೊಟ್ಯಾಷಿಯಂ ಅಂದ್ರೇನೆ NPK, ಇದು 3 ಒಟ್ಟಾಗಿರುವಂತಹ ಫರ್ಟಿಲೈಸರ್ ನ ನಾವು ಗಿಡ ಕೊಟ್ರೇನೆ ಸರಿಯಾಗಿ ಗಿಡಗಳು ಬೆಳವಣಿಗೆ ಆಗೋದು. ನೈಟ್ರೋಜನ್ ಇಂದ ಏನಾಗುತ್ತೆ ಅಂದ್ರೆ ಇವಾಗ ಗಿಡದಲ್ಲಿ ಎಲೆ ಅನ್ನೋದು ಜಾಸ್ತಿ ಬರುತ್ತೆ. ಬರೀ ನೈಟ್ರೋಜನ್ ಕಂಟೆಂಟ್ ಇರುವಂತದನ್ನ ನಾವು ಗಿಡಗಳಿಗೆ ಬಳಸಬಾರ್ದು. ಇದ್ರ ಒಟ್ಟಿಗೆ ಫಾಸ್ಫರಸ್ ಹಾಗೆ ಪೊಟ್ಯಾಷಿಯಂ ಇರುವಂತಹ ಕಂಟೆಂಟ್ ನ ನಾವು ಕೊಡ್ಬೇಕಾಗತ್ತೆ ಅಂತ ನಾನು ಹೇಳ್ತಾ ಇರೋದು. ಇವಾಗ ನಾವು ಗಾರ್ಡನರ್ಸ್ ಏನ್ ಮಾಡ್ತೀವಿ ಅಂದ್ರೆ, ಇವಾಗ ಒಬ್ರು ಒಂದ್ ರೀತಿಯಾದಂತ ಫರ್ಟಿಲೈಸರ್ ನ ಕೊಟ್ರು ಅಂದ್ರೆ ಈ ಫರ್ಟಿಲೈಸರ್ ನ ಕೂಡ ಹಾಕ್ಬೋದು. ಹಾಗೆ ಇನ್ನೊಬ್ರು ಇನ್ನೊಂದು ಹೇಳ್ಕೊಟ್ರು ಅಂದ್ರೆ ಅದನ್ನು ಕೂಡ ಹಾಕ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಮ್ಯಾಕ್ಸಿಮಮ್ ಒಂದು 15 ಡೇಸ್ ಆದ್ರೂ ನಾವು ಗ್ಯಾಪ್ ನ ಕೊಡ್ಬೇಕಾಗತ್ತೆ. ಮತ್ತೆ ಮೇಲಿಂದ ಮೇಲೆ ನಾವು ಫರ್ಟಿಲೈಸರ್ ನ ಕೊಡ್ತಾ ಇದ್ರು ಕೂಡ ನಮ್ಮ ಗಿಡದಲ್ಲಿ ಮೊಗ್ಗುಗಳು ಉದುರುತ್ತೆ. ಅದಕ್ಕೋಸ್ಕರನೇ ಹೇಳುದು, ಒಂದು 15 ದಿನನಾದ್ರೂ ನಾವು ಗಿಡಗಳಿಗೆ ಗ್ಯಾಪ್ ಕೊಟ್ಬಿಟ್ಟು ಫರ್ಟಿಲೈಸರ್ ನ ಕೊಡ್ತಾ ಇರ್ಬೇಕಾಗತ್ತೆ. ಆದಷ್ಟು ಇವಾಗ ಬೇಸಿಗೆಗಾಲ ಬರ್ತಾ ಇರೋದ್ರಿಂದ ಒಂದ್ಸಲ ನಾವು ಗಟ್ಟಿಯಾಗಿರುವಂತ ಕಾಂಪೋಸ್ಟ್ ನ ಕೊಟ್ರೆ ಉಳಿದಿದ್ದ ದಿನಗಳಲ್ಲಿ ನಾವು ಲಿಕ್ವಿಡ್ ಫರ್ಟಿಲೈಸರ್ ನ ಕೊಡೋದು ಒಳ್ಳೇದು. ಜೊತೆಗೆ ಇನ್ನೊಂದು ಟಿಪ್ ಏನಪ್ಪಾ ಅಂದ್ರೆ, ಇವಾಗ ಬೇಸಿಗೆಗಾಲ ಬರ್ತಾ ಇರೋದ್ರಿಂದ ಈ ರೀತಿಯಾಗಿ ಮಲ್ಚಿಂಗ್ ನ ಮಾಡೋದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಏಕೆಂದ್ರೆ ಬೇರ್ಗಳಿಗೆ ಡೈರೆಕ್ಟ್ ಆಗಿ ಬಿಸಿಲು ತಾಗೋದನ್ನ ತಡಿಬಹುದು. ಫಿಫ್ತ್ ರೀಸನ್ ಬಂದ್ಬಿಟ್ಟು ವಾಟರಿಂಗ್ ಅಥವಾ ನೀರನ್ನ ಹಾಯಿಸೋದು. ನಾವು ಗಿಡಗಳಿಗೆ ನೀರನ್ನ ಕೊಡ್ಬೇಕಾದ್ರೆ ತುಂಬಾ ಹಸಿ ಆಗಿರ್ಬೇಕಾದ್ರೂ ಕೂಡ ಗಿಡಗಳಿಗೆ ನೀರನ್ನ ಕೊಡ್ಬಾರ್ದು. ಇದರಿಂದ ಏನಾಗುತ್ತೆ ಅಂದ್ರೆ ನೀರ್ ಜಾಸ್ತಿ ಆಗಿ ಮೊಗ್ಗುದ್ರುವಂತ ಚಾನ್ಸಸ್ ಇರುತ್ತೆ. ಹಾಗಂತ ಪೂರ್ತಿ ಡ್ರೈ ಆದ್ರ ಮೇಲೆ ಕೂಡ ಕೊಡೋದಿಕ್ ಹೋಗ್ಬಾರ್ದು. ಪೂರ್ತಿ ಡ್ರೈ ಆದಾಗ ಕೊಡೋದಿಕ್ ಹೋದ್ರೆ ಮೊಗ್ಗುಗಳು ಕೂಡ ಬಾಡಿ ಹೋಗಿ ಹಾಗೆ ಎಲ್ಲೋ ಆಗಿ ಉದುರು ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ನಾವು ಈ ರೀತಿ ಯಾವುದೇ ಗಿಡ ಆದ್ರೂ ಕೂಡ, ಅಂದ್ರೆ ಬಿಸಿಲಲ್ಲಿರುವಂತ ಯಾವುದೇ ಗಿಡಕ್ಕಾದ್ರೂ ನಾವು ಒಂದ್ಸಲ ಈ ರೀತಿಯಾಗಿ ಮೇಲ್ಗಡೆಯಿಂದ ನೀರನ್ನ ಹಾಯಿಸೋದು ಒಳ್ಳೇದು ಗಿಡದ ಎಲೆಗಳ ಮೇಲೆ. ಯಾಕೆಂದ್ರೆ ಸ್ವಲ್ಪ ಮಾಯಿಶ್ಚರ್ ಆಗಿ ಇರುತ್ತೆ ಗಿಡಗಳು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇನೆ. ನೀವೇನಾದ್ರೂ ಈ ರೀತಿಯಾಗಿ ಪೈಪ್ ನಲ್ಲಿ ಹಾಕ್ತಾ ಇದ್ದೀರಾ ಅಂತಾದ್ರೆ ಪೈಪ್ ನಲ್ಲಿ ಸ್ವಲ್ಪ ಪ್ರೆಷರ್ ನ ಕಮ್ಮಿ ಇಟ್ಕೊಂಡು ಈ ರೀತಿಯಾಗಿ ಮೇಲ್ಗಡೆಯಿಂದ ಗಿಡಗಳಿಗೆ ನೀರನ್ನ ಹಾಯಿಸ್ರಿ. ಫಿಫ್ತ್ ರೀಸನ್ ಬಂದ್ಬಿಟ್ಟು ಸಾಯಿಲ್ ಮಿಕ್ಸ್ಚರ್ ಅಥವಾ ಮಣ್ಣಿನ ಗುಣಮಟ್ಟ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಪಾಟ್ ನಲ್ಲಿ ಡೈರೆಕ್ಟ್ ಆಗಿ ಹೋಗ್ತಾರೆ, ಫರ್ಟಿಲೈಸರ್ ಸುರಿತಾರೆ, ನೀರ್ ಸುರಿತಾರೆ, ಬರ್ತಾರೆ. ಹೀಗ್ ಮಾಡ್ಬಾರ್ದು ಖಂಡಿತವಾಗ್ಲು. ಯಾಕೆ ಗೊತ್ತಿದ್ಯಾ? ಪಾಟ್ ನ ಅವಾಗ ನಾವು ಲೂಸ್ ನ ಮಾಡ್ತಾ ಇರ್ಬೇಕಾ. ಯಾಕಂದ್ರೆ ನೀರು ಸರಾಗವಾಗಿ ಹರಿದು ಹೋಗ್ಬೇಕು. ಮಣ್ಣು ಗಟ್ಟಿ ಕೂಡ ಆಗ್ಬಾರ್ದು ಅಥವಾ ಮಣ್ಣಿನಲ್ಲಿ ನೀರು ನಿಲ್ಲುವಂತ ಚಾನ್ಸಸ್ ಇರಬಾರ್ದು. ಡ್ರೈನೇಜ್ ಹೋಲ್ ಅನ್ನೋದು ತುಂಬಾನೇ ಚೆನ್ನಾಗಿರ್ಬೇಕು. ನೀರ್ ಸರಾಗವಾಗಿ ಹರಿದು ಹೋಗುವಂತ ಒಂದು
ಸಾಯಿಲ್ ಮಿಕ್ಸ್ಚರ್ನ ನಾವು ಹಾಕೊಂಡ್ರೆ ದಾಸವಾಳ ಗಿಡದಲ್ಲಿ ಮೊಗ್ಗು ಉದುರುವಂತ ಚಾನ್ಸಸ್ ಬರೋದಿಲ್ಲ. 6th ರೀಸನ್ ಬಂದ್ಬಿಟ್ಟು ಪಾಟ್ ಸೈಜು. ಪಾಟ್ ಸೈಜು ನಾವು ಗಿಡನ ನೋಡ್ಬಿಟ್ಟು ಸೆಲೆಕ್ಟ್ ನ ಮಾಡ್ಕೊಬೇಕಾಗತ್ತೆ. ತುಂಬಾ ದೊಡ್ಡ ಗಿಡ ಇರುತ್ತೆ ಅದಕ್ಕೆ ಸಣ್ಣ ಪಾಟ್ ಹಾಕೋದು, ಇಲ್ಲ ಸಣ್ಣ ಗಿಡ ಇರುತ್ತೆ ಅದಕ್ಕೆ ದೊಡ್ಡ ಪಾಟ್ ಹಾಕೋದು, ಈ ರೀತಿ ತಪ್ಪುಗಳನ್ನ ಮಾಡಬಾರ್ದು. ಈಗ ದೊಡ್ಡ ಪಾಟ್ ಇದ್ದು ಅದ್ರಲ್ಲಿ ಸಣ್ಣ ಗಿಡನ ಹಾಕಿದಾಗ ಏನಾಗುತ್ತೆ ಅಂದ್ರೆ ನೀರ್ ಜಾಸ್ತಿ ಆಗಿ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಅಥವಾ ದೊಡ್ಡ ಗಿಡ ಇದ್ದು ಪಾಟ್ ಸಣ್ಣದ್ ತಗೊಂಡಾಗ ನಾವು ಸಣ್ಣ ಪಾಟ್ ನಲ್ಲಿ ಕೂಡ ಬೆಳೆಸ್ಕೊಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅವಾಗ ಅದನ್ನ ರೀಪಾಟ್ ನ ಮಾಡ್ತಾ ಇರ್ಬೇಕಾಗತ್ತೆ. ಅಂದ್ರೆ ಸಣ್ಣ ಪಾಟ್ ನ ತಗೊಂಡಾಗ, ದೊಡ್ಡ ಗಿಡಕ್ಕೆ ಸಣ್ಣ ಪಾಟ್ ನ ತಗೊಂಡಾಗ ರೂಟ್ ಬಾಂಡ್ ಆಗತ್ತೆ. ಅಂದ್ರೆ ತುಂಬಾ ಬೇರಾಗಿ ಅದಕ್ಕೆ ಮಣ್ಣು ಸಪ್ಲೈ ಆಗ್ತಾ ಇರೋದಿಲ್ಲ, ಸರಿಯಾಗಿ ಫರ್ಟಿಲೈಸರ್ ಹೇಳ್ಕೊಳ್ಳೋದಿಕ್ ಆಗ್ತಾ ಇರೋದಿಲ್ಲ, ಹಾಗೆ ಗಾಳಿ ಸರಿಯಾಗಿ ಆಡ್ತಾ ಇರೋದಿಲ್ಲ. ಅಂತ ಟೈಮ್ ನಲ್ಲಿ ಕೂಡ ಮೊಗ್ಗುಗಳು ಉದುರೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಪಾಟ್ ಸೈಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 7th ರೀಸನ್ ಬಂದ್ಬಿಟ್ಟು ಇನ್ಸೆಕ್ಟ್ಸ್ ಅಥವಾ ಕೀಟಗಳು. ದಾಸವಾಳ ಗಿಡದಲ್ಲಿ ಈ ಅಫಿಡ್ಸ್ ಮತ್ತೆ ಮಿಲಿ ಬಗ್ಸ್ ಅನ್ನೋದು ಜಾಸ್ತಿ ಬರುತ್ತೆ. ಕೆಲವೊಮ್ಮೆ ಈ ಕೀಟಗಳು ಏನ್ ಮಾಡುತ್ತೆ ಅಂದ್ರೆ ಮೊಗ್ಗಿನ ಒಳಗಡೆ ಸೇರ್ಕೊಂಡ್ಬಿಟ್ಟು ಅದ್ರ ರಸನ ಹೀರಿ ಏನಾಗುತ್ತೆ ಅದು ಹಳದಿ ಆಗಿ ಉದುರೋಗುತ್ತೆ. ಇದಿಷ್ಟು ಕೂಡ ದಾಸವಾಳ ಗಿಡದಲ್ಲಿ ಮೊಗ್ಗು ಉದುರೋದಕ್ಕೆ ಕಾರಣ ಆಗಿತ್ತು. ಈಗ ಪರಿಹಾರನ ನೋಡೋಣ. ಮೊದ್ಲಿಗೆ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಬುಟ್ಟಿನ ತಗೊಂಡಿದ್ದೀನಿ. ಆ ಬುಟ್ಟಿಗೆ ಒಂದಿಷ್ಟು ಕಾಂಪೋಸ್ಟ್ ನ ಹಾಕೊಳ್ತಾ ಇದ್ದೀನಿ. ನೀವು ಯಾವುದೇ ಕಾಂಪೋಸ್ಟ್ ನ ಬೇಕಾದ್ರೂ ಬಳಸ್ಕೊಬಹುದು. ನಾನು ಇಲ್ಲಿ ಅನ್ನಪೂರ್ಣ ಕಾಂಪೋಸ್ಟ್ ನ ಬಳಸ್ಕೊಳ್ತಾ ಇದ್ದೀನಿ. ನೀವು ವರ್ಮಿ ಕಾಂಪೋಸ್ಟ್ ಅಥವಾ ಸಗಣಿನ ಬಳಸ್ಕೊಬಹುದು. ಇದ್ರ ಜೊತೆಗೆ ಇವಾಗ ನಾನು 4 ಸ್ಪೂನ್ ಆಗುವಷ್ಟು ಎಕ್ಸಮ್ ಸಾಲ್ಟ್ ನ ಬಳಸ್ಕೊಳ್ತಾ ಇದ್ದೀನಿ. ಈ ಎಕ್ಸಮ್ ಸಾಲ್ಟ್ ನ ಯಾಕೆ ಬಳಸ್ತೀವಿ ಅಂದ್ರೆ ಮೊಗ್ಗು ಹಳದಿಯಾಗಿ ಉದುರೋದು ಆಗಿರ್ಬೋದು ಅಥವಾ ಎಲೆಗಳು ಹಳದಿಯಾಗಿ ಉದುರುತ್ತಾ ಇರ್ಬೋದು, ಅದೆಲ್ಲದೂ ಕೂಡ ಒಂದ್ ರೀತಿ ಬ್ಯಾಲೆನ್ಸ್ ಮಾಡಿ ಸರಿ ಮಾಡ್ಕೊಡುತ್ತೆ. ಮೆಗ್ನೀಸಿಯಂ ಡಿಫಿಷಿಯನ್ಸಿಯಿಂದ ಎಲ್ಲ ಆದ್ರೂ ನಮ್ಮ ಗಿಡದಲ್ಲಿ ಈ ರೀತಿ ಮೊಗ್ಗು ಉದುರುವಿಕೆ ಅಥವಾ ಎಲೆಗಳು ಹಳದಿ ಆಗ್ತಾ ಇದ್ರೆ ಅದನ್ನ ಖಂಡಿತವಾಗ್ಲೂ ಇದು ಬ್ಯಾಲೆನ್ಸ್ ಮಾಡಿ ಕೊಡುತ್ತೆ. ಅಕಸ್ಮಾತ್ ನಿಮ್ ಗಿಡದಲ್ಲಿ ಕೀಟಗಳಿಂದ ಈ ರೀತಿ ಮೊಗ್ಗು ಉದುರ್ತಾ ಇದೆ ಅಂತಂದ್ರೆ ನೀವು 1 ಲೀಟರ್ ನೀರಿಗೆ 5 ml ಆಗುವಷ್ಟು ನೀಮ್ ಆಯಿಲ್ ನ ಜೊತೆಗೆ 1 ಸ್ಪೂನ್ ಆಗುವಷ್ಟು ಶಾಂಪೂನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಪ್ರೇ ಮಾಡ್ರಿ ಗಿಡಕ್ಕೆ. ನಾನು ಹೆಚ್ಚಾಗಿ ಅನ್ನಪೂರ್ಣ ಕಾಂಪೋಸ್ಟ್ ನ ಯಾಕೆ ಬಳಸ್ತೀನಿ ಅಂದ್ರೆ ಇದರಲ್ಲಿ ಔಡಲ ಹಿಂಡಿ ಇದೆ ಮತ್ತೆ ಬೇವಿನ ಹಿಂಡಿ ಕೂಡ ಮಿಕ್ಸ್ ಆಗಿ ಬಂದಿರುತ್ತೆ. ಇದರಿಂದ ನಮ್ಮ ಗಿಡಕ್ಕೆ ನಾವು ಎಕ್ಸ್ಟ್ರಾ ಬೇವಿನ ಹಿಂಡಿನ ಸೇರಿಸಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಹೆಚ್ಚಾಗಿ ಅನ್ನಪೂರ್ಣ ಗೊಬ್ಬರನ ಬಳಸ್ತಾ ಇರ್ತೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ ಇದನ್ನ ಗಿಡಗಳಿಗೆ ಕೊಡ್ಬೇಕು. ಯಾವುದೇ ಕಾಂಪೋಸ್ಟ್ ಆಗಿರ್ಬೋದು, ಲಿಕ್ವಿಡ್ ಫರ್ಟಿಲೈಸರ್ ನ ಆಗಿರ್ಬೋದು, ನಾವು ಗಿಡಕ್ಕೆ ಕೊಡೋಕ್ಕೂ ಮುಂಚೆ ಒಂದ್ಸಲ ಈ ರೀತಿ ಪಾಟ್ ನಲ್ಲಿರುವಂತ ಮಣ್ಣನ್ನ ಲೂಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಬೇರಿಗೆ ಇದು ಸರಿಯಾಗಿ ಹೀರ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡ್ಕೊಡುತ್ತೆ, ಜೊತೆಗೆ ಗಾಳಿ ಆಡೋದಿಕ್ಕೆ ಕೂಡ ಹೆಲ್ಪ್ ಮಾಡ್ಕೊಡುತ್ತೆ. ದಾಸವಾಳ ಗಿಡ ಹೆವಿ ಫೀಡರ್ ಪ್ಲಾಂಟ್ ಆಗಿರೋದ್ರಿಂದ ನಾವು 15 ದಿನಕ್ಕೊಂದ್ಸಲ ಏನಾದ್ರೂ ಅದಕ್ಕೆ ಫೀಡಿಂಗ್ ಕೊಡ್ತಾ ಇರ್ಬೇಕಾಗತ್ತೆ, ಅಂದ್ರೆ ಫರ್ಟಿಲೈಸರ್ ನ ಕೊಡ್ತಾ ಇರ್ಬೇಕಾಗತ್ತೆ. ಈಗ ಈ ರೀತಿ ಸಾಯಿಲ್ ನೆಲ್ಲ ಲೂಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಈಗ ಮಿಕ್ಸ್ ಮಾಡಿ ಇಟ್ಟಿರುವಂತ ಕಾಂಪೋಸ್ಟ್ ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಈ ರೀತಿ ಕಾಂಪೋಸ್ಟ್ ನ ಹಾಕೊಂಡ್ಬಿಟ್ಟು ಒಂದ್ಸಲ ಮಣ್ಣನ್ನ ಮೇಲೆ ಕೆಳಗೆ ಮಾಡ್ಕೊಂಡ್ರೆ ಕಾಂಪೋಸ್ಟ್ ಸರಿಯಾಗಿ ಮಿಕ್ಸ್ ಆಗುತ್ತೆ. ನಾವು ಈ ರೀತಿ ಗಟ್ಟಿ ಕಾಂಪೋಸ್ಟ್ ನ ಕೊಟ್ರ ಮೇಲೆ ಈ ರೀತಿಯಾಗಿ ನೀರನ್ನ ಕೊಡ್ಲೇಬೇಕಾಗತ್ತೆ, ಇಲ್ಲ ಅಂದ್ರೆ ಗಿಡ ಮೇಲ್ಗಡೆಯಿಂದ ಡ್ರೈ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೆ ನೀರನ್ನ ಕೊಡ್ರಿ. ಇವಾಗ ಗೊತ್ತಾಯ್ತಲ್ಲ ದಾಸವಾಳ ಗಿಡದಲ್ಲಿ ಮೊಗ್ಗುಗಳು ಉದುರೋದಿಕ್ಕೆ ಕಾರಣ ಮತ್ತೆ ಪರಿಹಾರ. ಇವತ್ ನಾನು ಹೇಳ್ಕೊಟ್ಟಿರುವಂತಹ ಎಲ್ಲಾ ಪ್ರಮುಖ ಅಂಶಗಳನ್ನು ನೀವು ಫಾಲೋ ಮಾಡಿದ್ದೆ ಹೋದಾದ್ರೆ ನಿಮ್ ಗಿಡದಲ್ಲೂ ಕೂಡ ಮೊಗ್ಗು ಉದುರೋದು ಕಮ್ಮಿ ಆಗ್ಬಿಟ್ಟು ಹೆಚ್ಚೆಚ್ಚು ಹೂ ಬರೋದಕ್ಕೆ ಶುರು ಆಗತ್ತೆ. ಈ ವಿಡಿಯೋ ಉಪಯೋಗ ಆಗಿದ್ರೆ ಲೈಕ್ ಮಾಡಿ. ಇನ್ನಷ್ಟು ಗಾರ್ಡನ್ ಮಾಹಿತಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬೈ ಬಾಯ್.